Hello everyone, welcome back to my YouTube channel Max with Moin. ತುಂಬ ಖುಷಿ ಆಗ್ತಿದೆ ಮ್ಯಾಥ್ಸ್ ಎಕ್ಸಾಮ್ ಪೇಪರ್ ನೋಡಿ. ನಿಮಗೂ ಖುಷಿ ಆಗ್ತಿದೆಯಾ ಇಲ್ವೋ ಅಂತ ಗೊತ್ತಿಲ್ಲ, ಬಟ್ ಪೇಪರ್ ಅನ್ನೋದು ಪಾಸಿಂಗ್ ಮಾರ್ಕ್ಸ್ ಅನ್ನೋದು ವೆರಿ ಈಸಿ ಇತ್ತು. ಆ್ಯಂಡ್ 40 ಮಾರ್ಕ್ಸ್ ಪ್ಲಸ್ 40 ಮಾರ್ಕ್ಸ್ ಏನಾಗಿತ್ತು, ಈಸಿ ಆಗಿತ್ತು, ಎಲ್ಲರೂ ಕೂಡ ಅಟೆಂಡ್ ಮಾಡ್ಬೋದಿತ್ತು. ಬಟ್ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಮತ್ತು ಮಕ್ಕಳಿಗೆ ಯಾವಾಗ ಮಾತಾಡುವಾಗ ಅರ್ಥ ಆಯಿತು, ಇಟ್ ಈಸ್ ಬಿಟ್ ಡಿಫಿಕಲ್ಟ್. ಆ್ಯಂಡ್ ಎಕ್ಸ್ಪರ್ಟ್ಸು ಕೂಡ ಏನು ಹೇಳ್ತಿದ್ದಾರೆ ಅಂದರೆ, ಈಗಾಗಿರೋಂಥದ್ದು ಎಲ್ಲ ಪೇಪರ್ಸಲ್ಲಿ ಕಂಪೇರ್ ಮಾಡಿದಾಗ ಮ್ಯಾಥ್ಸ್ ಪೇಪರ್ ಏನಾಗಿದೆ ಸ್ವಲ್ಪ ಟಫ್ ಕೊಟ್ಟಿದ್ದಾನೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಓದಿರೋರಿಗೆ ಇದು ತುಂಬ ಈಸಿನೇ ಅನಿಸುತ್ತೆ ಅಲ್ವಾ. ಸೊ ಬನ್ನಿ, ಇವತ್ತು ಈ ವಿಡಿಯೋಲ್ಲಿ ನಾನು ನಿಮಗೆ ಹೇಳ್ತೀನಿ ಯಾವ ಥರ ಆನ್ಸರ್ಸ್ ಇತ್ತು, ಇದಕ್ಕೆಲ್ಲ ಕೀ ಆನ್ಸರ್ಸ್ ಏನು ಅಂತ. ಈ ವಿಡಿಯೋಲ್ಲಿ ನಾವು 1 by 1 ಕ್ವಶನನ್ನು ಓದಿ ನಾನು ಇವತ್ತು ನಿಮ್ಗೆ ಹೇಳ್ತೀನಿ ಇದಕ್ಕೆ ಆನ್ಸರ್ಸ್ ಏನು ಅಂತ. ನೀವು ಚೆಕ್ ಮಾಡಿ, ನೀವು ಬರೆದಿರೋಂಥದ್ದು ಕರೆಕ್ಟ್ ಇದೆಯಾ ಅಥವಾ ತಪ್ಪಿದೆಯಾ ಅಂತ. ಇನ್ನೂವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನು ಶೇರ್ ಮಾಡಿ. ಓಕೆ, ಕಮಿಂಗ್ ಟು ದ ಫಸ್ಟ್ ಕ್ವಶನ್, ಮಲ್ಟಿಪಲ್ ಚಾಯ್ಸ್. ದ ಪ್ರಾಡಕ್ಟ್ ಆಫ್ HCF and LCM of two numbers 15 and 20 is. ಪ್ರಾಡಕ್ಟ್ ಆಫ್ HCF ಆ್ಯಂಡ್ LCM ಆಫ್ ಟೂ ನಂಬರ್ಸ್, ಎರಡು ನಂಬರ್ದು HCF ಮತ್ತು LCM, ಇದ್ರದ್ದು ಪ್ರಾಡಕ್ಟ್ ಏನಾಗುತ್ತೆ ಅಂತ ನಂಬರ್ ಆಲ್ರೆಡಿ ಕೊಟ್ಟಿದ್ದಾನೆ ಅವನೇನು 15 ಆ್ಯಂಡ್ 20 ಅಂತ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಅಂದರೆ ಇಂಟು, ಯು ಕ್ಯಾನ್ ಡೂ ಮಲ್ಟಿಪ್ಲಿಕೇಶನ್ ಡೈರೆಕ್ಟ್ಲಿ, ದಟ್ ಈಸ್ 15 2s are 30 ಆ್ಯಂಡ್ 0. ಸೊ ದ ಆಪ್ಷನ್ ಈಸ್ ಆಪ್ಷನ್ ಸಿ. ಫಸ್ಟ್ ಒನ್ ಏನು ಆಪ್ಷನ್, ಫಸ್ಟ್ ಒನ್ ಫಾರ್ ದ ಫಸ್ಟ್ ಒನ್ ಆಪ್ಷನ್ ಈಸ್ ಸಿ, ದಟ್ ಈಸ್ 300. So what is the second question? Second question ಏನಾಗಿದೆ? Second question, if alpha and beta are the zeros of quadratic polynomials, p of x is equal to x square plus bx plus c, then alpha into beta is, ಆಲ್ಫಾ ಬೀಟಾ ಏನಾಗುತ್ತೆ ಅಂತ ಕೇಳಿದ್ದಾರೆ. ನಿಮಗೆ ಫಾರ್ಮುಲಾ ಇದು ಗೊತ್ತಿರೋ ಹಾಗೆ, ಆಲ್ಫಾ ಬೀಟಾ ಈಸ್ ಸಿ ಬೈ ಎ. ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಕೊಟ್ಟಿದ್ರೆ ಇದೇನಾಗ್ತಿತ್ತು, ಮೈನಸ್ ಬಿ ಬೈ ಎ ಆಗ್ತಿತ್ತು. ಬಟ್ ಅವ್ನು ಕೇಳಿರೋಂಥದ್ದು ಏನು, ಆಲ್ಫಾ ಬೀಟಾ ಕೇಳಿದ್ದಾನೆ, ಸೊ ಅದೇನಾಗುತ್ತೆ ಸಿ ಬೈ ಎ ಆಗುತ್ತೆ. ಸೊ ದಟ್ ಈಸ್ ಆನ್ಸರ್ ಈಸ್ ಸಿ ಬೈ ಎ. ಸೊ ಕಮಿಂಗ್ ಟು ದ ಥರ್ಡ್ ಕ್ವಶನ್, ದಟ್ ಈಸ್ if sin theta is equal to 4 by 5, then the value of root 1 minus cos square theta is. ಈಗ ನೋಡಿ, ರೂಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ, ಇದನ್ನು ಯಾವ ರೀತಿಯಲ್ಲಿ ಬರ್ಕೋಬೋದು, ಇದನ್ನು ಸೈನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋಬೋದು. ಏನಕ್ಕೆ, ವಿ ನೋ ದ ಐಡೆಂಟಿಟಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು 1 ಅಂತ ಗೊತ್ತಿದೆ. ಸೊ ಇದರಿಂದ ನೀವೇನು ಮಾಡ್ತೀರಾ, 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅನ್ನು ಸೈನ್ ಸ್ಕ್ವೇರ್ ಥೀಟಾ ಅಂತ ಬರ್ಕೋತೀರಾ. ಓಕೆ ಅಲ್ವಾ. ಸೊ ಈಗ ಸೈನ್ ವ್ಯಾಲ್ಯೂ ಆಲ್ರೆಡಿ ಕೊಟ್ಟಿದ್ದಾರೆ 4/5, ಇದ್ರದ್ದು ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿರೋಂಥದ್ದು. ಇದೇನಾಗುತ್ತೆ, ಸ್ಕ್ವೇರ್ ಮತ್ತು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ ಈಸ್ 4/5 ಅಲ್ವಾ. ಸೊ ಆನ್ಸರ್ ಈಸ್ 4/5. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಫೋರ್ತ್ ಕ್ವಶನ್, ದಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಶ್ಯೂರ್ ಇವೆಂಟ್. ಶೋರ್ ಇವೆಂಟ್ ಅಂತ ನಿಮಗೆ ಆಲ್ರೆಡಿ ಗೊತ್ತಿದೆ, ಆ ಇವೆಂಟು ಶೋರ್ ಆಗಿದೆ ಅಥವಾ ಅಲ್ಲಿ ನನಗೆ ಪ್ರೊಬಾಬಿಲಿಟಿ ಅಷ್ಟೇ ಸಿಗುತ್ತೆ ಅಂದೆ. ಸೊ ವಾಟ್ ವಿಲ್ ಬಿ ದ ಪ್ರೊಬಾಬಿಲಿಟಿ, ದಟ್ ಈಸ್ 1. ಯಾವತ್ತೂ ಕೂಡ ಶೋರ್ ಇವೆಂಟ್ ಇದು ಪ್ರೊಬಾಬಿಲಿಟಿ ಎಷ್ಟಾಗಿರುತ್ತೆ, 1 ಆಗಿರುತ್ತೆ, ಅದು ಮೈಂಡಲ್ಲಿ. ಆ್ಯಂಡ್ ಇಂಪಾಸಿಬಲ್ ಇವೆಂಟ್ ಇದು ಪ್ರೊಬಾಬಿಲಿಟಿ 0 ಆಗುತ್ತೆ, ಬಿಕಾಸ್ ಆ ಇವೆಂಟೇ ಆಗಲ್ಲ ಅಂದರೆ ಇನ್ನು ಪ್ರೊಬಾಬಿಲಿಟಿ ಎಲ್ಲಿಂದ ಬರುತ್ತೆ. ಸೊ ಇಂಪಾಸಿಬಲ್ ಇವೆಂಟ್ ಇದು ಪ್ರೊಬಾಬಿಲಿಟಿ ಎಷ್ಟು, 0 ಆಗಿರುತ್ತೆ. ಆ್ಯಂಡ್ ಶೂರ್ ಇವೆಂಟ್ ಇದು ಪ್ರೊಬಾಬಿಲಿಟಿ ಎಷ್ಟು, 1 ಆಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 5, ದ ಸೀಕೆಂಟ್ ಆಫ್ ದ ಸರ್ಕಲ್ ಇನ್ ದ ಫಿಗರ್. ಈಗ ನೋಡಿ, ಒಂದು ಫಿಗರ್ ಕೊಟ್ಟಿದ್ದಾನೆ, ಈ ಫಿಗರಲ್ಲಿ ಸೀಕೆಂಟ್ ಅಂತ ಕೇಳಿರೋಂಥದ್ದು. ಓಕೆ, ಒಂದು ಟ್ಯಾಂಜೆಂಟ್ ಕೊಟ್ಟವನೆ, ಒಂದು ರೇಡಿಯಸ್ ಕೊಟ್ಟವನೆ, ಒಂದು ಕಾರ್ಡ್ ಕೊಟ್ಟವನೆ. ಓಕೆ, ಆ್ಯಂಡ್ ಆಲ್ಸೋ ಒಂದು ಸೀಕೆಂಟ್. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು, ಎಲ್ಲರೂ ಕೂಡ ಇಲ್ಲಿ ಏನು ಮಾಡ್ತೀರಾ ಅಂದರೆ, ಇಲ್ಲಿ ಕಾರ್ಡನ್ನು ಸೀಕೆಂಟ್ ಆಗಿ ಬರೀಬಹುದು. ಎಸ್ ಆರ್ ನೋ, ಬಿಕಾಸ್ ಲೈನ್ ವಿಚ್ ಇಸ್ ಜಾಯಿಂಗ್ 2 points ಆನ್ ದ ಸರ್ಕಲ್. ಸೀಕೆಂಟ್ ಇದು ಅದಲ್ಲ ಡೆಫಿನೇಷನ್. ಸೀಕೆಂಟ್ ಇದು ಡೆಫಿನೇಷನ್ ಏನು, ಆ ಲೈನ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ 2 points. ಒಂದು ಲೈನ್ ಏನಾಗಬೇಕು, ಒಂದು ಪಾಸ್ ಆಗಬೇಕು, 2 points ಆಫ್ ಸರ್ಕಂಫರೆನ್ಸನ್ನು ಟಚ್ ಮಾಡಿ, ಅದನ್ನು ನಾವು ಸೀಕೆಂಟ್ ಅಂತ ಕರಿತೀವಿ. ಈವನ್ ಆ ಡಯಾಮೀಟರ್ ಈಸ್ ಆಲ್ಸೋ ಕಾಲ್ಡ್, ಆ ಲೈನ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಡಯಾಮೀಟರ್ is also called a secant. So the option is MN, option A, MN. ಈ ಲೈನ್ ಏನಾಗಿದೆ, ಇದು secant ಆಗಿದೆ. So question number 6, coming to the question number 6, the volume of the frustum of cone whose base radii are. ನಿಮ್ಗೆ ಗೊತ್ತಿದೆ ಆಲ್ರೆಡಿ, ವಾಲ್ಯೂಮ್ ಆಫ್ ಫ್ರಸ್ಟಮ್ ಆಫ್ ಕೋನ್ ಏನು, ದಟ್ ಈಸ್ 1/3 pi r1 square plus r2 square plus r1 r2 into h.
ಇದು ಫಾರ್ಮುಲಾ ನಿಮಗೆ ಗೊತ್ತಿದೆ, ದಟ್ ಈಸ್ ಆಪ್ಷನ್ ಸಿ 1/3 ಪೈ ಆಫ್ r1 ಸ್ಕ್ವೇರ್ ಪ್ಲಸ್ r2 ಸ್ಕ್ವೇರ್ ಪ್ಲಸ್ r1 r2 ಇಂಟು h. ಓಕೆ, ನಾವು ನೆಕ್ಸ್ಟ್ ಕಮಿಂಗ್ ಟು ದ ಸೆವೆಂತ್ ಕ್ವಶನ್, ದಟ್ ಈಸ್ ಇಲ್ಲಿ ಕೊಟ್ಟಿದ್ದಾನೆ ಅವನು, ಇಲ್ಲಿ ಎಲ್ಲ ಇದು ಸೆವೆಂತ್ ಪ್ರಾಬ್ಲಮ್ ಬರೋಣ. ದಟ್ ಈಸ್ 2, x, 26. 2, x, 26 ಈಸ್ ಇನ್ AP. ಫೈಂಡ್ ದ ವ್ಯಾಲ್ಯೂ ಆಫ್ x. ಈಗ x ಅನ್ನು ಫೈಂಡ್ ಔಟ್ ಮಾಡಬೇಕಿಲ್ಲಿ. ಈಗ ಯಾವ ಥರ ಮಾಡ್ತೀರಾ, ಆಪ್ಷನ್ಸ್ ಕೊಟ್ಟಿದ್ದಾನೆ ಅವನು, ಯಾವ ಥರ 12 ಆಪ್ಷನ್ ಎ 12, ಆಪ್ಷನ್ ಬಿ 14, ಆಪ್ಷನ್ ಸಿ 28, ಆಪ್ಷನ್ ಡಿ 24. ಓಕೆನಾ. ಸೊ ಈ ಆಪ್ಷನ್ಸಲ್ಲಿ ಕರೆಕ್ಟ್ ಆಗಿರುವಂಥದ್ದು ಆಪ್ಷನ್ ಯಾವುದು ಅಂತ ಚೆಕ್ ಮಾಡಬೇಕು. ಸೊ ಯು ನೋ ದಟ್ A2 ಮೈನಸ್ A1 ಈಸ್ ಈಕ್ವಲ್ ಟು ಡಿ ಬರಬೇಕು. ಆ್ಯಂಡ್ ಒನ್ ಮೋರ್ ಡಿ ಏನಾಗಿರುತ್ತೆ, A3 ಮೈನಸ್ A2 ಇದೆಲ್ಲ ಏನಾಗಿರಬೇಕು, ಈಕ್ವಲ್ ಆಗಿರಬೇಕು. ಸೊ ನೀವೇನು ಮಾಡ್ತೀರಾ, ಈ ಒನ್ ಟರ್ಮನ್ನು ಅಪ್ಲೈ ಮಾಡಿ ನೋಡ್ತೀರಾ ಯಾವುದು ಕರೆಕ್ಟ್ ಸ್ಯಾಟಿಸ್ಫೈ ಮಾಡುತ್ತೆ ಈಕ್ವೇಷನ್ ಅಂತ. ಸೊ ಅದೇನಾಗುತ್ತೆ, ಈಗ ಇಲ್ಲಿ 12 ಹಾಕಿದೆ ಅಂತ ಅಂದ್ಕೊಳ್ಳಿ, ನಾನು 12 ಹಾಕಿದೆ. ಸೊ 26 ಮೈನಸ್ 12, ವಾಟ್ ಈಸ್ 26 ಮೈನಸ್ 12, 4 ಆ್ಯಂಡ್ 1 14 ಬಂತು. ಆಮೇಲೆ 12 ಮೈನಸ್ 2 ಎಷ್ಟು ಬಂತು, 10 ಬಂತು. ಸೊ 14 10 ಈಕ್ವಲ್ ಅಲ್ಲ, ಸೊ ಈ ಆಪ್ಷನ್ ಆಗಲ್ಲ. ನೆಕ್ಸ್ಟ್ ವಿ ಹ್ಯಾವ್ 14. ಸೊ 14 ಹಾಕಿ ನೋಡ್ತೀನಿ, 14 ಹಾಕಿ ನೋಡಿದಾಗ ಏನಾಗುತ್ತೆ, 26 minus 14, 6 minus 4 2, 2 minus 1 1, then again we have 14 minus 2, that is 12. So 12 ಎರಡು ಬಂದಿದೆ, ಸೊ ಈ ಆಪ್ಷನ್ ಆಗುತ್ತೆ. ಸೊ ದ ಆನ್ಸರ್ ಈಸ್ ದ ವ್ಯಾಲ್ಯೂ ಆಫ್ x ಈಸ್ 14. ಅಂಡರ್ಸ್ಟುಡ್. ಓಕೆ, ನೆಕ್ಸ್ಟ್ ಏಯ್ತ್ ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ, ಇಫ್ tan 90 minus theta is equal to √3, then the value of cot theta is, ನಿಮಗೆ ಎಲ್ರಿಗೂ ಗೊತ್ತಿರೋ ಹಾಗೆ tan 90 ಮೈನಸ್ ಥೀಟಾ ಏನಾಗುತ್ತೆ, cot theta ಆಗುತ್ತೆ. ದಿಸ್ ಇಸ್ ದ ಸಪ್ಲಿಮೆಂಟ್ರಿ ಆ್ಯಂಗಲ್ಸ್. ಸೈನ್ ಇರೋದು 90 ಮೈನಸ್ ಥೀಟಾ ಮಾಡಿದ್ರೆ ಕಾಸ್ ಆಗುತ್ತೆ, ಕಾಸ್ ಇರೋದು 90 ಮೈನಸ್ ಥೀಟಾ ಮಾಡಿದ್ರೆ ಸೈನ್ ಆಗುತ್ತೆ. ಅದೇ ರೀತಿಯಲ್ಲಿ tan 90 ಮೈನಸ್ ಥೀಟಾ ಏನಾಗುತ್ತೆ, cot theta ಆಗುತ್ತೆ. ಸೊ ದಿಸ್ ಇಸ್ ಅಲ್ಟಿಮೇಟ್ಲಿ ನಥಿಂಗ್ ಬಟ್ ಕ್ವಶನಲ್ಲಿ ಕೊಟ್ಟಿರೋಂಥದ್ದವನು cot theta ಈಸ್ ಈಕ್ವಲ್ ಟು √3 ಅಂತಲೇ ಕೊಟ್ಟಿದ್ದಾನೆ. ಮತ್ತೆ ಏನು ಕೇಳಿದ್ದಾನೆ, ಫೈಂಡ್ ದ ವ್ಯಾಲ್ಯೂ ಆಫ್ cot theta ಅಂತ ಕೇಳಿದ್ದಾನೆ. ನಿಮಗೆ ಈ ಕಂಡೀಷನ್ ಗೊತ್ತಿದ್ರೆ ಏನು ಮಾಡ್ಬೋದು, ನೀವು cot theta ಮತ್ತು √3 ಅಂತ ಬರೆಯಬಹುದು. ಸೊ ದ ಆನ್ಸರ್ ಈಸ್ √3. ಅಂಡರ್ಸ್ಟುಡ್. ಸೊ ಟಿಲ್ ಹಿಯರ್ ವಿ ಕಂಪ್ಲೀಟ್ ದ ಮಲ್ಟಿಪಲ್ ಚಾಯ್ಸ್. ಈಗ ಇಷ್ಟು 8 ಮಾರ್ಕ್ಸ್ ನಿಮಗೆ ಬಂದಿದೆಯಾ ಅಂತ ನೀವೇನು ಮಾಡಬೇಕು, ಈಗ ಚೆಕ್ ಮಾಡ್ಕೋಬೇಕು, ಯಾವುದೆಲ್ಲ ತಪ್ಪು ಮಾಡಿದ್ದೀರಾ ಅಂತಲೂ ಚೆಕ್ ಮಾಡ್ಕೋಬೇಕು. ಓಕೆ, ಮೂವಿಂಗ್ ಟು ದ ಸೆಕೆಂಡ್ ಮೇನ್. In the second main, we have 9th question. In figure, ADE is similar to ABE and DE is to BC is equal to 2:3. Find the area of ADE, area of ABC. ನೋಡಿ, ಒಂದು ಫಿಗರ್ ಕೊಟ್ಟಿದ್ದಾರೆ. This is the given figure. This is 3:2. C, B, E, D, A. So by seeing this question we can say that area of similarity of triangles ಪ್ರಾಪರ್ಟಿ ಏನಿದೆ ಅದನ್ನು ಯೂಸ್ ಮಾಡಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಅದೇನು ಪ್ರಾಪರ್ಟಿ ಬನ್ನಿ ನೋಡೋಣ. ದಟ್ ಈಸ್ ದಟ್ ಏರಿಯಾ ಆಫ್ ಕ್ವಶನಲ್ಲೇ ಕೊಟ್ಟಿದ್ದಾರೆ, ADE ಡಿವೈಡೆಡ್ ಬೈ ಏರಿಯಾ ಆಫ್ ABC is equal to ದ ಕರಸ್ಪಾಂಡಿಂಗ್. ನೋಡಿ, ಈ ಟ್ರಯಾಂಗಲ್ ಮತ್ತು ಈ ಟ್ರಯಾಂಗಲ್ ಎರಡೂ ಸಿಮಿಲರ್ ಇದೆ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಆದಾಗ ಏನಾಗುತ್ತೆ, ಈ ಸೈಡ್ಸ್ ಏನಾಗಿರುತ್ತೆ, ಕರಸ್ಪಾಂಡಿಂಗ್ ಸೈಡ್ಸ್ ಏನಾಗಿರುತ್ತೆ, ದೇರ್ ವಿಲ್ ಬಿ ದ ಸ್ಕ್ವೈರ್ ಆಫ್ ದೇರ್ ಕರಸ್ಪಾಂಡಿಂಗ್ ಸೈಡ್ಸ್. ದಟ್ ಈಸ್ DE ಡಿವೈಡೆಡ್ ಬೈ BC ಹೋಲ್ ಸ್ಕ್ವೇರ್. ಇದೇನಾಗಿದೆ, ನಿಮ್ಮ ಐಡೆಂಟಿಟಿ ಅಥವಾ ಥೇಲ್ಸ್ ಥಿಯರಮ್, BPT ಥಿಯರಮ್ ಅಲ್ಲ, ಏರಿಯಾ ಆಫ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಇದು ಅಲ್ಲಿಂದ ನಾವು ತಗೊಂಡಿದ್ದೀವಿ. ಸೊ ಈಗ 2:3 DE is to BC is equal to 2:3 ಅಂತ ಕೊಟ್ಟಿದ್ದಾರೆ, ವಿಚ್ ಮೀನ್ಸ್ DE by BC is equal to 2/3 ಅಂತ ಅರ್ಥ. ಸೊ ಇಲ್ಲೇನು ಮಾಡ್ತೀರಾ, ಇಲ್ಲಿ ಹಾಕೋತೀರಾ 2/3 ಹೋಲ್ ಸ್ಕ್ವೇರ್, 2 square 4, 3 square 9. So the answer is area of ADE
divided by area of ABC is 4/9. Okay na? So coming to the next question, the radii of the base of the cylinder and the height of the cylinder of a cone are same. The volume of cylinder is 27 cubic units. Then find the volume of the cone. ಈಗ ಏನು ಮಾಡಿದ್ದಾನೆ, ಒಂದು ವಾಲ್ಯೂಮ್ ಕೊಟ್ಟಿದ್ದಾನೆ, ಒಂದು ಎರಡೂ ವಾಲ್ಯೂಮ್ ಕೊಟ್ಟಿರೋಂಥದ್ದು. ಫಿಗರ್ ಯಾವ್ದಾದ್ರು ಕೊಟ್ಟಿದ್ದಾನೆ, ಒಂದು ಸಿಲಿಂಡರ್ ಕೊಟ್ಟಿದ್ದಾನೆ, ಒಂದು ಕೋನ್ ಕೊಟ್ಟಿದ್ದಾನೆ. ಯು ನೋ ದಟ್ ವಾಲ್ಯೂಮ್ ಆಫ್ ಕೋನ್ ಏನಾಗಿದೆ, ದಟ್ ಈಸ್ 1/3 ಆಫ್ ವಾಲ್ಯೂಮ್ ಆಫ್ ಸಿಲಿಂಡರ್ ಆಗಿರುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಯೂಸಿಂಗ್ ದಿಸ್ ಪ್ರಾಪರ್ಟಿ ಯು ಆರ್ ಗೋಯಿಂಗ್ ಟು ಸಾಲ್ವ್ ದಿಸ್ ಕ್ವಶನ್. ದಿಸ್ ಈಸ್ ಕ್ವಶನ್ ನಂಬರ್ 9 ಆ್ಯಂಡ್ ದ ಕ್ವಶನ್ ನಂಬರ್ 10. ಕ್ವಶನ್ ನಂಬರ್ 10ನಲ್ಲಿ ಏನು ಮಾಡಬೇಕು ಅಂದರೆ, ಯು ನೋ ದಟ್ ಏರಿಯಾ ವಾಲ್ಯೂಮ್ ಆಫ್ ಕೋನ್ ಈಸ್ ಈಕ್ವಲ್ ಟು 1/3 ವಾಲ್ಯೂಮ್ ಆಫ್ ಸಿಲಿಂಡರ್. ಓಕೆನಾ? ಸೊ ವಾಲ್ಯೂಮ್ ಆಫ್ ಕೋನ್ ಈಗ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. 1/3 ವಾಲ್ಯೂಮ್ ಆಫ್ ಇದೇನು ಸಿಲಿಂಡರ್ πr²h. ದಟ್ ಈಸ್ ಆಲ್ರೆಡಿ ಅವರ ಕ್ವಶನಲ್ಲೇ ಕೊಟ್ಟಿದ್ದಾರೆ. 1/3 ಇಂಟು ವಾಲ್ಯೂಮ್ ಆಫ್ ಸಿಲಿಂಡರ್ ಏನು 27. ಸೊ 3 9. ಸೊ 9 ಸೆಂಟಿಮೀಟರ್ ಕ್ಯೂಬ್ ಈಸ್ ದ ವಾಲ್ಯೂಮ್ ಆಫ್ ಕೋನ್. ಇಷ್ಟೇ ಆನ್ಸರ್ ಇದಕ್ಕೆ. ಓಕೆ ಅಲ್ವಾ? ಅರ್ಥ ಆಯ್ತಲ್ಲ? ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 11th ಒನ್. ಇಫ್ 200 is equal to 2 power m into 5 power n, then find the value of m and n. ಈಗ now you have to find out the value of m and n. Let's see how you are going to find out. Okay, 200. First you have to find out the 200 prime factors. That is, this is 11th question. 200 ಇದು ಪ್ರೈಮ್ ಫ್ಯಾಕ್ಟರ್ಸ್ ಅನ್ನು ಕಂಡುಹಿಡಬೇಕು. ಪ್ರೈಮ್ ಫ್ಯಾಕ್ಟರೈಸೇಷನಲ್ಲಿ 2 1 0, 2 5 0, 5 10 then 5 2. Understood? Now what you will write? This you will write 2 into 2 into 2 into 5 into 5. This can be written as 2 cube into 5 square. So they have given 2 power m into 5 power n. So therefore by comparing these two equation we can say that m is equal to 3 and n is equal to 2. Istay. ಅರ್ಥ ಆಯ್ತಲ್ಲ? Then next question, question number 12. Find the number of solutions of pair of linear equations. Pair of linear equations ನಿಮ್ಗೆ ಗೊತ್ತಿದೆ. 12th question, ಎರಡು pair of linear equations ಕೊಟ್ಟಿದ್ದಾನೆ. 2x minus 3y plus 4 is equal to 0, and one more is 3x plus 5y plus 8 is equal to 0. Now you know what a1 by a2, b1 by b2, c1 by c2 ಮಾಡಬೇಕಿಲ್ಲಿ. a1 ಏನು 2/3, this one b1 minus 3/5, 4/8. So these all are not equal to each other. Therefore we can write it as it has unique solution. ಇದಕ್ಕೆ ಆನ್ಸರ್ ಏನು? ಸೊಲ್ಯೂಷನ್ ಯೂನಿಕ್. ಇದೆರಡು ನಾಟ್ ಈಕ್ವಲ್ ಆಗಿರೋದ್ರಿಂದ ಯೂನಿಕ್ ಸೊಲ್ಯೂಷನ್ ಆಗಿರುತ್ತೆ, ಅಥವಾ ಒಂದು ಸೊಲ್ಯೂಷನ್ನು ಕೂಡ ಬರಿಬಹುದು. Okay, moving to the next question, that is 13th question. In an arithmetic progression, okay, in an arithmetic progression, the sum of the first terms of the sixth term and the first 5 terms are 78 and 55 respectively. Then find the sixth term of the progression. Idu nimge formula, you know this formula. This is 13th question. ಇದರಲ್ಲಿ ನೋಡಿ ಎ ಎನ್ ಬೇಕು ಅಂದರೆ ನಿಮಗೆ ನೀವೇನು ಮಾಡ್ತೀರಾ, ದಿಸ್ ಈಸ್ ದ ಬೇಸಿಕ್ ಎಸ್ ಎನ್ ಫಾರ್ಮುಲಾ. ಅದೇನು ಮಾಡ್ತೀರಾ ಅಂದರೆ 6 ಟರ್ಮ್, ದಟ್ ಈಸ್ nth ಟರ್ಮ್ ಎಸ್ ಎನ್ ಮೈನಸ್ ಎಸ್ ಎನ್ ಮೈನಸ್ 1th ಟರ್ಮ್ ಮಾಡಿದ್ರೆ ನಿಮಗೆ ಎ ಎನ್ ಸಿಗುತ್ತೆ. ದಿಸ್ ಈಸ್ ದ ಸ್ಟ್ಯಾಂಡರ್ಡ್ ಫಾರ್ಮ್. ಸೊ ಹಿಯರ್ ಆಲ್ಸೋ ದೇ ಹ್ಯಾವ್ ಗಿವನ್ ಏನು ಕೊಟ್ಟವನೆ ಬರ್ಕೊಳ್ಳಿ. ಫಸ್ಟು ಗಿವನ್ ಏನು ಕೊಟ್ಟವನೆ, S6 is equal to 78, S5 is equal to 55.
ಓಕೆನಾ. ನಾವು ವಿ ಹ್ಯಾವ್ ಟು ಫೈಂಡ್ ಸಿಕ್ಸ್ತ್ ಟರ್ಮ್ ದಟ್ ಈಸ್ A6 ಫೈಂಡ್ ಔಟ್ ಮಾಡಬೇಕು. ಸೊ A6 ಫಾರ್ಮುಲಾ ಏನಾಗುತ್ತೆ, A6 ಇಸ್ ಈಕ್ವಲ್ ಟು S6 ಮೈನಸ್ S5 ಅಷ್ಟೇ. ಇದರಲ್ಲಿ ಏನು ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ. ದಟ್ ಈಸ್ 78 ಮೈನಸ್ 55. 78 ಮೈನಸ್ 55 ಎಷ್ಟಾಗುತ್ತೆ, 3. ದಿಸ್ ಈಸ್ 2. A6 ಇಸ್ ಈಕ್ವಲ್ ಟು 23. ಇಷ್ಟೇ ಆನ್ಸರ್. 1 ಮಾರ್ಕ್ಸ್ ಕೇಳಿದ್ದಾನೆ, ಇಷ್ಟೇ ಸಿಂಪಲಾಗಿ ಮಾಡಬೇಕು. ಆ್ಯಂಡ್ ಇಫ್ ಇನ್ ಕೇಸ್ ನೀವು ಈ ಪ್ರಾಬ್ಲಮನ್ನು ಬೇರೆ ಮೆಥಡಲ್ಲಿ ಮಾಡಿದ್ರೂ ಓಕೆ ಮಾರ್ಕ್ಸ್ ಕೊಡ್ತಾರೆ, ಬಟ್ ನಿಮ್ಮ ಟೈಮ್ ಕೂಡ ಏನಾಗುತ್ತೆ, ತುಂಬ ಕನ್ಸ್ಯೂಮ್ ಆಗುತ್ತೆ. ದಟ್ ಈಸ್ ಐ ನೋ ಯು ಹ್ಯಾವ್ ಡನ್ ಇನ್ ದಿಸ್ ವೇ. ದಟ್ ಈಸ್ SN ಫಾರ್ಮುಲಾ ಹಾಕಿ n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು d ಅಂತ ಹಾಕಿ, ಇಲ್ಲಿ 6/2 2a ಪ್ಲಸ್ 6 ಮೈನಸ್ 1 ಇಂಟು d 3. ಓಕೆ, SN ಆಲ್ರೆಡಿ ಗೊತ್ತಿದೆ 78. ಈ ಥರ ಮಾಡಿ ಈಕ್ವೇಷನ್ 1 ಸಿಗುತ್ತೆ, ಆಮೇಲೆ ಈಕ್ವೇಷನ್ 2 ಸಿಗುತ್ತೆ. ಎರಡನ್ನು ಎಲಿಮಿನೇಷನ್ ಮೆಥಡಲ್ಲಿ A ಆ್ಯಂಡ್ D ಫೈಂಡ್ ಔಟ್ ಮಾಡ್ತೀರಾ. ಆಮೇಲೆ ಆ A ಆ್ಯಂಡ್ D ಅನ್ನು A6ಅಲ್ಲಿ ಹಾಕಿ ಆಮೇಲೆ 23 ಅನ್ನು ಫೈಂಡ್ ಔಟ್ ಮಾಡ್ತೀರಾ. ಸೊ ಬೋತ್ ಆರ್ ಕರೆಕ್ಟ್, ಬಟ್ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ದಿಸ್ ಮೆಥಡ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್ ಆ್ಯಂಡ್ ಹಿಯರ್ ಇಟ್ ಈಸ್ ಓನ್ಲಿ ಆಸ್ಕ್ಡ್ ಫಾರ್ ದ 1 ಮಾರ್ಕ್ಸ್. ಸೊ ಈ ಶಾರ್ಟ್ಕಟ್ ಮೆಥಡ್ ಗೊತ್ತಿದ್ದರೆ ನೀವೇನು ಮಾಡ್ಬೋದು, ಈಸಿಯಾಗಿ ಇದನ್ನು ಮಾಡ್ಬೋದು. Okay, next coming to the 14th question, that is degree of the polynomial p of x ಏನು ಕೊಟ್ಟಿದ್ದಾನೆ ನೋಡಿ. ಇಲ್ಲಿ ಟ್ವಿಸ್ಟ್ ಮಾಡಿರೋಂಥದ್ದು ಈ ಥರದೇ ಪ್ರಾಬ್ಲಮ್ಸ್. ನೀವೆಲ್ಲರೂ ಏನು ಮಾಡ್ತೀರಾ, ಈ ಪ್ರಾಬ್ಲಮನ್ನು ನೋಡಿದ ತಕ್ಷಣ ಏನು ಮಾಡ್ತೀರಾ, ಡಿಗ್ರಿ ಮೇಲೆ ಇರೋಂಥದ್ದು ಬರೀತೀರ, ದಟ್ ಈಸ್ ಸ್ಕ್ವೇರ್ ಅಂತ ಬರೀತೀರಾ. ಇಲ್ಲಿ ಏನು ನೋಡಬೇಕಾಗಿರೋಂಥದ್ದು, ಇದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಇದೆಯಾ, ಪಾಲಿನಾಮಿಯಲ್ ಟೈಪಲ್ಲಿ ಇಲ್ಲ. ಬಿಕಾಸ್ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಮಲ್ಟಿಪ್ಲೈ x ಇಂಟು x ಕ್ಯೂಬ್ ಪ್ಲಸ್ 3x plus 5x square plus 7. Now you have to see which has the highest degree. So here 3 ಇದೆ. So the degree is 3. Like this you have to do. I know most of you have written 2. ಮಿಸ್ಟೇಕ್ ಆಗಿರುತ್ತೆ, ಏನಕ್ಕಂದರೆ ಅರ್ಜೆಂಟಲ್ಲಿ ನೀವು ಮಲ್ಟಿಪ್ಲೈ ಮಾಡಿರಲ್ಲ, ಡೈರೆಕ್ಟಾಗಿ ಬರೆದಿರ್ತೀರ. ಓಕೆ, ಕ್ವಶನ್ ನಂಬರ್ 15. Find the value of discriminant of the quadratic equation is 0. Quadratic discriminant ಏನು, b square minus 4ac is equal to 0 ಇದ್ದಾಗ ರೂಟ್ಸ್ ಏನು ಅಂತ ಬರಿಬೇಕು ಅಷ್ಟೇ. 2 ಈಕ್ವಲ್ ರಿಯಲ್ ರೂಟ್ಸ್ ಇದು ಓಕೆ ಅಲ್ವಾ. ಓಕೆ, ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 16th ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ಥೀಟಾ. ಥೀಟಾ ವ್ಯಾಲ್ಯೂ ಹ್ಯಾವ್ ಟು ಫೈಂಡ್ ಔಟ್ ಫ್ರಮ್ ದಿಸ್ ಫಿಗರ್. ದೇ ಹ್ಯಾವ್ ಗಿವನ್ ಥೀಟಾ. ಆ್ಯಂಗಲನ್ನೇ ಕೇಳಿದ್ದಾರೆ ನೋಡಿ, ಯಾವ ಥರ ಟ್ವಿಸ್ಟ್ ಮಾಡಿದ್ದಾನೆ ಅಂತ. ಫಸ್ಟ್ ಯು ಆರ್ ಫೈಂಡಿಂಗ್ ದ ರೇಷಿಯೋಸ್ ಮಾತ್ರ. ಇಲ್ಲಿ ಏನು ಮಾಡಬೇಕು, ಈಗ ಥೀಟಾನೇ ಫೈಂಡ್ ಔಟ್ ಮಾಡಬೇಕು. ಸೊ ಥೀಟಾ ಕೊಟ್ಟಿದ್ದಾನೆ, ಯಾವುದಾದ್ರೂ ರೇಷಿಯೋ ತೊಗೋಬೋದು. ಆಪೋಸಿಟ್ ಬೈ ಅಡ್ಜಸೆಂಟ್ ಆದರೂ ತೊಗೋಬೋದು, ಅಥವಾ ಆಪೋಸಿಟ್ ಬೈ ಹೈಪೋಟಿನಸ್ ಆದರೂ ತೊಗೋಬೋದು. ಇಟ್ ಈಸ್ ಯುವರ್ ವಿಶ್. ಸೊ ಐ ಆಮ್ ಟೇಕಿಂಗ್ ದಿಸ್ ಆಪೋಸಿಟ್ ಬೈ ಅಡ್ಜಸೆಂಟ್. ದಟ್ ಈಸ್ ಏನು, ಆಪೋಸಿಟ್ ಬೈ ಅಡ್ಜಸೆಂಟ್ ಇಸ್ ನಥಿಂಗ್ ಬಟ್ ದ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಆಪೋಸಿಟ್ ಬೈ adjacent. Tan theta is equal to opposite 1 adjacent root 3. Tan theta is equal to 1 by root 3 ಯಾವ ಆ್ಯಂಗಲ್ಗೆ ಬರುತ್ತೆ ಟ್ಯಾನ್ ಅಲ್ಲಿ, ದಟ್ ಈಸ್ ಟ್ಯಾನ್ 30 ಡಿಗ್ರಿಗೆ 1 by root 3 ಬರುವಂಥದ್ದು. ಟ್ಯಾನ್ ಕ್ಯಾನ್ಸಲ್ ಆಗುತ್ತೆ. ಥೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ. ಥೀಟಾ ಈಸ್ ಈಕ್ವಲ್ ಟು 30 ಡಿಗ್ರಿ. ಬಂದಿದೆಯಾ? ಅಂಡರ್ಸ್ಟುಡ್? ಓಕೆ. ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಸೆಕೆಂಡ್ ಮೇನ್ 1 ಮಾರ್ಕ್ಸ್ ಕ್ವಶನ್. ಸೊ ಇಲ್ಲಿವರೆಗೂ 16 ಮಾರ್ಕ್ಸ್ ಕವರ್ ಆಗಿದೆ. ಇಲ್ಲಿವರೆಗೂ ಎಲ್ಲ ಕರೆಕ್ಟಾಗಿ ಬರೆದಿದ್ದೀರಾ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಮೇನ್, ದಟ್ ಈಸ್ ಥರ್ಡ್ ಮೇನ್. Okay, in the third main you need to prove that 3 plus root 2 is an irrational number. It is question number 17. 3 plus root 2 is irrational. ಇದು ವೆರಿ ಈಸಿ, ನೀವೆಲ್ಲ ಮಾಡಿದ್ದೀರಾ ಅಂದ್ಕೋತೀನಿ. ಈವನ್ ಇನ್ ಮೈ ಲಾಸ್ಟ್ ವಿಡಿಯೋ ಇನ್ ದ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಎಕ್ಸಾಮ್ ನಾನು ಇದನ್ನು ಹೇಗೆ ಮಾಡಬೇಕು ಅಂತಲೂ ಹೇಳ್ಕೊಟ್ಟಿದ್ದೀನಿ. ಸೇಮ್ ಮೆಥಡ್, ಏನು ಕಾನ್ಸೆಪ್ಟ್ ಚೇಂಜ್ ಇಲ್ಲ, ವೆರಿ ಈಸಿ ಇದೆ. ಇದು ಮಾಡ್ತೀರಾ ಅಂತ ಅನ್ಕೋತೀನಿ. ಮತ್ತು ಇಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿ ಟೈಮನ್ನು ತುಂಬ ವೇಸ್ಟ್ ಮಾಡೋದು, ವಿಡಿಯೋ ಲೆಂತಿಯಾಗಿ ಹೋಗುತ್ತೆ. ಅದಕ್ಕೆ ಇದು ಏನು ಮಾಡಿ, ನೀವು ನನ್ನ ಇನ್ನೊಂದು ವಿಡಿಯೋ ಇದೆಯಲ್ಲ ಅದರಲ್ಲೂ ಬೇಕಂದ್ರೆ ನೋಡ್ಬೋದು. ಇಫ್ ಇನ್ ಕೇಸ್ ನಿಮಗೆ ಸ್ಟಿಲ್ ಅಷ್ಟು ಡೌಟ್ ಇದ್ದರೆ ಇದನ್ನು ನಾವು ಮತ್ತೆ ಎಕ್ಸ್ಪ್ಲೇನ್ ಮಾಡೋಣ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ದಟ್ ಈಸ್ 18th question, elimination method.
2x plus y is equal to 8, 3x minus y is equal to 7. ಸೊ ಈಗ ಎಲಿಮಿನೇಷನ್ ಮೆಥಡ್ ನಿಮಗೆ ಗೊತ್ತಿರೋ ಹಾಗೆ ವಾಟ್ ಹ್ಯಾವ್ ಟು ಡೂ ಇನ್ ಎಲಿಮಿನೇಷನ್ ಮೆಥಡ್ ಯು ಹ್ಯಾವ್ ಟು ಸಿ 1 ಪ್ಲಸ್ ಇದೆ 1 ಮೈನಸ್ ಇದೆ, ಡೈರೆಕ್ಟ್ ವಿಲ್ ಆ್ಯಡ್ ದಿಸ್ ಟೂ ಟರ್ಮ್ಸ್, ದಿಸ್ ವಿಲ್ ಬಿಕಮ್ 5x, ದಿಸ್ ವಿಲ್ ಬಿಕಮ್ 0, 8 plus 7, what is 8 plus 7? 15. Now what will do? 5 1s are 5, 3s are x is equal to 3. x ಸಿಕ್ತು ನಿಮಗೆ, ಈಗ y ಕಂಡುಹಿಡಿಬೇಕು. ಸೊ ಈ x ವ್ಯಾಲ್ಯೂನು ಇಲ್ಲಿ ಯಾವುದಾದ್ರೂ ಒಂದು ನಂಬರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. equal to 7, 3, 3 minus y is equal to 7, 9 minus y is equal to 7. ಈಗ 9 minus 7 is equal to y. 9 minus 7 ಎಷ್ಟು? 2. y is equal to 2. So x 3, y 2, it can answer. Next, find the sum of first 20 terms of an AP using formula. ನಿಮ್ಗೆ ಗೊತ್ತಿದೆ AP ಇದು ಫಾರ್ಮುಲಾ SN. ಫಸ್ಟ್ 20 ಟರ್ಮ್ಸ್ ಕೇಳಿರುವಂಥದ್ದು SN n/2 ಇಂಟು 2a ಪ್ಲಸ್ n ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾನು ನೀವು ಹಾಕ್ತೀರಾ ಇಲ್ಲಿ. ಇದೇನಾಗುತ್ತೆ, ಎನ್ ಏನು 20/2, ಎಸ್ 20 ಕೇಳಿರುವಂಥದ್ದು 22/2, 2 ಇಂಟು ಫಸ್ಟ್ ಟರ್ಮ್ ಏನಾಗಿರುತ್ತೆ 1 ಆಗಿರುತ್ತೆ, ಎನ್ 20 ಮೈನಸ್ 1, ಡಿ ಏನು ಇಲ್ಲಿ ಪ್ರೋಗ್ರೆಷನ್ ಕೊಟ್ಟಿದ್ದಾರೆ 1, 5, 9 so 1. ಸೊ ಎ ಏನು ಇದರಲ್ಲಿ 1, ಡಿ ಏನು 5 minus 1 that is 4. Understood? So here 2 10s are 10 into 2 plus 19 into 4. This will become 10 into 2 plus multiply ಮಾಡಬೇಕಿದು 36, 4 1 4 plus 7 26. This will become 10 into 78. This will become 780. So S20 is 780. ಓಕೆ ಅಲ್ವಾ? ಇಲ್ಲಿವರೆಗೂ ಗೊತ್ತಾಗಿದೆ. ಆ್ಯಂಡ್ ಫೈಂಡ್ ನೆಕ್ಸ್ಟ್ ಕ್ವಶನ್ ನಂಬರ್ 20. ಸಿ ಇನ್ ಕ್ವಶನ್ ನಂಬರ್ 20 ಕ್ವಾಡ್ರಾಟಿಕ್ ಫಾರ್ಮುಲಾ ಯೂಸ್ ಮಾಡಬೇಕು. ವೆರಿ ಈಸಿ ಇದೆ. 2x² ಮೈನಸ್ 3x ಮೈನಸ್ 1 is equal to 0. ಇದರಲ್ಲಿ ಎ ಏನು 2, ಬಿ ಏನು -3, ಸಿ ಏನು -1. ವಾಟ್ ಈಸ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ? ಕ್ವಾಡ್ರಾಟಿಕ್ ಫಾರ್ಮುಲಾ is equal to -b plus or minus root b² minus 4ac divided by 2a. b ಏನು -3 ಆಫ್ ಮೈನಸ್ ಕ್ವಶನ್ ಫಾರ್ಮುಲಾಲಿ ಇರೋಂಥದ್ದು ಮೈನಸ್ ಇಟ್ಕೊಂಡು ಬರ್ಕೋತೀರಾ. ರೂಟ್ b² ಅಂದರೆ -3 ಸ್ಕ್ವೇರ್ ಮೈನಸ್ 4 ಇಂಟು ಎ ವ್ಯಾಲ್ಯೂ ಎಷ್ಟು 2, ಸಿ ವ್ಯಾಲ್ಯೂ -1 ಹೋಲ್ ಡಿವೈಡೆಡ್ ಬೈ 2 ಇಂಟು 2. ಓಕೆ, ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು, ಪ್ಲಸ್ ರೂಟ್ 3² 9 ಮೈನಸ್ ಇಂಟು ಮೈನಸ್ ಪ್ಲಸ್ 4 2s are 8 ಡಿವೈಡೆಡ್ ಬೈ 2 2s are 4. ಸೊ 3 ಪ್ಲಸ್ ಆರ್ ಮೈನಸ್ ರೂಟ್ 17 ಡಿವೈಡೆಡ್ ಬೈ 14. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 3 ಪ್ಲಸ್ ರೂಟ್ 17 ಬೈ 14 ಅಲ್ಲ 4, ಆರ್ ಇನ್ನೊಂದು ಎಕ್ಸ್ ಈಸ್ ಈಕ್ವಲ್ ಟು 3 minus root 17 by 4. So these are the two answers for the quadratic formula. Understood? Okay. Next, coming to the next question, that is question number 21. Prove that. Prove that question. ಅದು ವೆರಿ ಈಸಿ ಇದೆ. ಪ್ರೂವ್ ದಟ್ ನೋಡಿ, cos theta minus sin theta into cos theta divided by cos theta plus sin theta into cos theta is equal to cos theta minus 1 divided by cosecant plus 1. ಇಲ್ಲಿ ಏನು ಮಾಡಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ದ ಎಲ್ ಎಚ್ ಎಸ್ಗೆ ಸೈನ್ ಥೀಟಾ ಬೈ ಕಾಸ್ ಥೀಟಾನು ಫುಲ್ ಎಲ್ಲ ಕಡೆ ಡಿವೈಡ್ ಮಾಡಬೇಕು. ಡಿವೈಡ್ sin theta into cos theta both numerator and denominator, that is cos theta divided by cos theta minus sin theta cos theta divided by sin theta cos theta whole divided by cos theta
divided by sin theta cos theta plus sin theta cos theta divided by sin theta cos theta. ಅರ್ಥ ಆಯ್ತಾ? ಎಲ್ಲ ಕಡೆ ಬರ್ಕೋಬೇಕು. ಇಲ್ಲಿ ಏನಾಗುತ್ತೆ, ಕಾಸ್ ಥೀಟಾ ಕಾಸ್ ಕ್ಯಾನ್ಸಲ್, ಇದು ಫುಲ್ ಕ್ಯಾನ್ಸಲ್ ಆಗುತ್ತೆ, ಈಕ್ವಲ್ ಇರೋದ್ರಿಂದ ಇಲ್ಲೂ ಕಾಸ್ ಕ್ಯಾನ್ಸಲ್ ಆಗುತ್ತೆ. ಸೊ 1/sin ಥೀಟಾ ಮೈನಸ್ 1 ಡಿವೈಡೆಡ್ ಬೈ 1/sin ಥೀಟಾ ಪ್ಲಸ್ 1 ವಿಚ್ ಈಸ್ ಈಕ್ವಲ್ ಟು 1/sin ನಿಮ್ಗೆ ಗೊತ್ತು, ಕೊಸಿಕೆಂಟ್ ಥೀಟಾ ಮೈನಸ್ 1 ಡಿವೈಡೆಡ್ ಬೈ ಕೊಸಿಕೆಂಟ್ ಥೀಟಾ ಪ್ಲಸ್ 1. ಹೆನ್ಸ್ ಪ್ರೂವ್ ದಿಸ್ ಈಸ್ ಈಕ್ವಲ್ ಟು RHS. ಅರ್ಥ ಆಯಿತಾ? ಇಷ್ಟೇ ಪ್ರೂಫ್. ಆ್ಯಂಡ್ ಈವನ್ ಸರ್ ನಾವು ಈ ಥರ ಮಾಡಿಲ್ಲ, 1 ಸ್ಟೆಪ್ಪಲ್ಲಿ 2 ಸ್ಟೆಪ್ಪಲ್ಲಿ ನಾವು ಇನ್ನೂ ಬೇರೆ ಥರ ಮಾಡಿದ್ದೀವಿ ಅಂದ್ರೂ ದಟ್ ಈಸ್ ಓಕೆ. ಬಟ್ ಫೈನಲ್ ಆಗಿ ನಿಮಗೆ ಏನು ಬರಬೇಕು, ಆನ್ಸರ್ ಇಷ್ಟು ಬರಬೇಕು. ಬೇರೆ ಮೆಥಡು ಕೂಡ ಯೂಸ್ ಮಾಡಿ ಇದನ್ನು ಪ್ರೂವ್ ಮಾಡ್ಬೋದು, ಫುಲ್ ಮಾರ್ಕ್ಸ್ ಸಿಗುತ್ತೆ. ಓಕೆ, ನೆಕ್ಸ್ಟ್ ಇದರಲ್ಲಿ ಆರ್ ಕ್ವಶನ್ ಇದೆ sin 30 ಅಂತ. ಅದು ವೆರಿ ಈಸಿ, ಇದಾಯ್ತಲ್ಲ. ಈಗ ದೇ ಹ್ಯಾವ್ sin 30 ಪ್ಲಸ್ ಫೈಂಡ್ ದ ವ್ಯಾಲ್ಯೂ ಆಫ್ cos 60 divided by cosecant 30 minus cot 45 is equal to sin 90 ಅಂತ ಪ್ರೂವ್ ಮಾಡಬೇಕು. ಇದು ಹೇಗೆ, sin 30 1/2 ಪ್ಲಸ್ cos 60 ಏನು ಅದು ಕೂಡ 1/2, cosecant 30 ಏನು 2, ದಟ್ ಈಸ್ ರೆಸಿಪ್ರೋಕಲ್ ಆಫ್ 1/2 ಆಗುತ್ತೆ. 2 cot 45 1. ಈಗೇನಾಯಿತು, ಇದು 2/2 ಡಿವೈಡೆಡ್ ಬೈ 1 ಆಯಿತು. 2 ಅಗೇನ್ ಗೆಟ್ ಕ್ಯಾನ್ಸಲ್ 1. ಈ 1 ಅನ್ನು ಏನಂತ ಬರ್ಕೋಬೋದು, sin 90 ಅಂತ ಬರ್ಬೋದು. ಅಂಡರ್ಸ್ಟುಡ್? ದಿಸ್ ಈಸ್ ಆಲ್ಸೋ ವೆರಿ ಸಿಂಪಲ್ ಆ್ಯಂಡ್ ವೆರಿ ಈಸಿ ಕ್ವಶನ್. ಓಕೆ, ಸೊ ಟಿಲ್ ಹಿಯರ್ 21 ಪ್ರಾಬ್ಲಮ್ಸು ಮುಗಿದಿದೆ. ಓಕೆನಾ? ನೆಕ್ಸ್ಟ್ 22nd ಪ್ರಾಬ್ಲಮ್. 22nd ಪ್ರಾಬ್ಲಮಲ್ಲಿ 22nd ಮತ್ತು ನೆಕ್ಸ್ಟ್ ಇನ್ನು ಮಿಕ್ಕಿರೋಂಥದ್ದು ಪ್ರಾಬ್ಲಮ್ಸನ್ನು ನಾನು ಇನ್ನೊಂದು ವೀಡಿಯೋಲ್ಲಿ ನಿಮಗೆ ಈಗ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಅದರಲ್ಲಿ ನೋಡಿ. ಅಲ್ಲಿವರೆಗೂ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರೋಂದ್ರೆ ಎಲ್ಲರೂ ಕೂಡ ಖಂಡಿತವಾಗ್ಲೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಆನ್ಸರ್ಸ್ ಗೊತ್ತಾಗಲಿ. ಆ್ಯಂಡ್ ಇದೇ ರೀತಿಯಲ್ಲಿ ಇನ್ನು ಮಿಕ್ಕಿರೋಂಥದ್ದು ಪ್ರಾಬ್ಲಮ್ಸು ಕೂಡ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದನ್ನು ಸಾಲ್ವ್ ಮಾಡೋಣ. ಮತ್ತು ಇನ್ನೊಂದು ಸ್ಪೆಷಲ್ ಆಫರ್ ನಿಮಗೆಲ್ರಿಗೂ ಕೂಡ ಇದೆ. ಸರ್ಪ್ರೈಸ್ ಗಿಫ್ಟನ್ನು ನನ್ನ ಕಡೆಯಿಂದ ನಾನು ಫಸ್ಟ್ 10 ಟಾಪರ್ಸ್ ಯಾರು ಬಂದಿರ್ತಾರೆ ಅವ್ರಿಗೆ ನಾನು ನನ್ನ ಕಡೆಯಿಂದ ಮ್ಯಾಥಮೆಟಿಕ್ಸಲ್ಲಿ 80 ಔಟ್ ಆಫ್ 80 ಯಾರು ತೆಗ್ದಿರ್ತಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಸರ್ಪ್ರೈಸ್ ಗಿಫ್ಟ್ ಇರುತ್ತೆ. ನೀವು ಎಲ್ಲರೂ ಕೂಡ ಏನು ಮಾಡಬೇಕು ಅಂದರೆ, ಈ ವಿಡಿಯೋ ನೋಡ್ತಿರೋರು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಈ ಕೀ ಆನ್ಸರ್ಸ್ ಎಲ್ಲ ನಿಮ್ಮದು ಕರೆಕ್ಟ್ ಇತ್ತು, ನಿಮಗೆ ಫೈನಲ್ ಎಕ್ಸಾಮಲ್ಲಿ ರಿಸಲ್ಟ್ ಬಂದ ಮೇಲೆ 80 ಔಟ್ ಆಫ್ 80 ಬಂದಿದ್ದರೆ ಆ ನಿಮ್ಮ ರಿಸಲ್ಟನ್ನು ನಿಮ್ಮ ವಿತ್ ಡೀಟೇಲ್ಸ್, ಇಲ್ಲಿ ನಾನು ಡೀಟೇಲ್ಸ್ ಏನೆಲ್ಲ ಕೊಡಬೇಕು ಅಂತ ಹಾಕಿದ್ದೀನಿ, ಈ ಡೀಟೇಲ್ಸ್ ನನಗೆ ಮೇಲ್ ಮಾಡಬೇಕು. ಆ್ಯಂಡ್ ಅದೇ ರೀತಿಯಲ್ಲಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ, ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಅದು ನಮ್ಮ ಮ್ಯಾಕ್ಸ್ ವಿತ್ ಮೂಯಿನ್ ಅಂತ ಮೆನ್ಷನ್ ಮಾಡಿ ನಿಮ್ಮ ಮ್ಯಾಕ್ಸ್ ಔಟ್ ಆಫ್ ಔಟ್ ಬಂದಿರೋದನ್ನು ಅಪ್ಲೋಡ್ ಮಾಡಿದ್ರೆ ನಿಮಗೆ ಒಂದು ಸರ್ಪ್ರೈಸ್ ಗಿಫ್ಟು ಕೂಡ ನಾನು ನನ್ನ ಕಡೆಯಿಂದ ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಆಲ್ ದ ಬೆಸ್ಟ್, ಚೆನ್ನಾಗೇ ನಿಮ್ಮ ರಿಸಲ್ಟ್ ಔಟ್ ಆಫ್ ಔಟ್ ಬರಲಿ ಅಂತ ನಾನು ಪ್ರೇ ಮಾಡ್ತೀನಿ. ಆ್ಯಂಡ್ ಈವನ್ ನೀವು ಕೂಡ ನನ್ನ ಜೊತೆಯಲ್ಲಿ ಹೀಗೆ ಸದಾ ನನ್ನ ಜೊತೆಯಲ್ಲಿ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವೀಡಿಯೋಸನ್ನು ಕೂಡ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಆ್ಯಂಡ್ ಇನ್ನೊಂದು, ಎಲ್ಲೂ ಹೋಗಬೇಡಿ, ಇನ್ನೊಂದು ವೀಡಿಯೋ ಇದು ಕಂಟಿನ್ಯೂಷನ್ ಪಾರ್ಟ್ ನಾನು ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಬಿಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.